ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ಅವರೀಗ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸ್ಫೋಟಕವಾದಂಥ ವಿಚಾರ ಇದು, ಗಂಭೀರವಾದಂಥ ಆರೋಪ ಇದು. ದೂರದಾರ ಸ್ನೇಹಮಯಿ ಕೃಷ್ಣಗೆ ಹಣದ ಆಮಿಷವನ್ನ ಒಡ್ಡಲಾಗಿದೆ ಎನ್ನುವಂತ ಆರೋಪ ಇದು. ಸಿಎಂ ಪತ್ನಿ ಪಾರ್ವತಿ PA ಹೆಸರಿನಲ್ಲಿ ಆಮಿಷ ಒಡ್ಡಲಾಗಿದೆ ಎನ್ನುವಂತ ಗಂಭೀರವಾದಂಥ ಆರೋಪವನ್ನ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ದೂರದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ. ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡಾ ಸೈಟ್ ಸಂಕಷ್ಟ, ಕೇಸ್ ಮುಚ್ಚಿ ಹಾಕಲು ನಡೀತಾ ಇದೆಯಾ ಹಾಗಾದ್ರೆ ಕಸರತ್ತು, ಒಳಸಂಚು? ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನೇನು ಹೇಳಿದ್ದಾರೆ ನೀವೇ ಒಮ್ಮೆ ಕೇಳಿ. ಮೂಡಾ ಹಗರಣದ ವಿರುದ್ಧವಾಗಿ ಈಗಾಗಲೇ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಈಗ ಸಾಕಷ್ಟು ಆಫರ್ಗಳು ಬರ್ತಾ ಇದೆ. ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಸೈಲೆಂಟ್ ಆಗಿರುವಂತೆ ಒಂದಷ್ಟು ಕರೆಗಳು ಕೂಡ ಬಂದಿದೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ದೂರದರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪ್ರಕರಣಕ್ಕೆ ಈ ರೀತಿ ಟ್ವಿಸ್ಟ್ ಸಿಗ್ತಾ ಅಂತ ಹೇಳ್ತಾರೆ ಸರ್? ಈ ಪ್ರಕರಣ CBIಗೆ ವಹಿಸಬೇಕು ಅಂತ ನಾವು ಪ್ರಯತ್ನ ಪಡ್ತಿರೋದ್ರಿಂದ ಭಯ ಉಂಟಾಗಿದೆ ಅಂತ ಅನಿಸುತ್ತೆ. ಈ ಕಾರಣದಿಂದ ನನ್ನ ಮೇಲೆ ಇತ್ತೀಚೆಗೆ ಆಮಿಷ ಊಟ ಜಾಸ್ತಿ ಆಗ್ತದೆ. ಈ 13ನೇ ತಾರೀಕು, ಕಳೆದ 13ನೇ ತಾರೀಕು ಶ್ರೀನಿಧಿ ಅನ್ನೋರ ಜೊತೆ ಹರ್ಷನ ವ್ಯಕ್ತಿ ಬಂದು ನನ್ನನ್ನು ಭೇಟಿ ಮಾಡಿ ನನ್ನ ಕಾಲಿಡಿಯೋದಕ್ಕೆ ಬಂದರು. ಕಾಲಿಡಿ ಯಾಕೆ ಅಂತೇಳಿ ಮಾತಾಡಿದ್ಮೇಲೆ ಶ್ರೀಮತಿ ಪಾರ್ವತಿಯವರು ತುಂಬ ಮಾನಸಿಕವಾಗಿ ಖಿನ್ನತೆ ಒಳಗಾಗ್ಬಿಟ್ಟಿದ್ದಾರೆ. ಅವರ ಪರಿಸ್ಥಿತಿ ನೋಡೋಕ್ಕಾಗ್ತಲ್ಲ, ಸರಿ ಊಟ ನಿದ್ದೆಗಳ ಮಾಡ್ತಾಯಿಲ್ಲ. ಹಾಗಾಗಿ ದಯವಿಟ್ಟು ನೀವು ಪ್ರಕರಣ CBI ಕೊಡಿಸ್ಬೇಡಿ, ನಿಮ್ಗೇನು ಬೇಕು ದುಡ್ಡು ನಾವು ಕೊಡೋದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಹಾಗೆ ಅಂತೇಳಿ ಆಮಿಷ ಹೊಡೋರು. ನಾನು ಅದಕ್ಕೆಲ್ಲ ನನ್ನ ಭಾಗಿಯಾಗಲ್ಲ. ಅದಕ್ಕೆ ನಾನು ಏನು ಹೋರಾಟ ಮಾಡಿದ್ದೀನಿ ಅದು ಮುಂದುವರಿತು, ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೆಜ್ಜೆ ಇಡಲ್ಲ ಅಂತೇಳಿ ಹೇಳಿದ್ದೆ. ಇಲ್ಲ ಸರ್, ಶ್ರೀಮತಿ ಅಮ್ಮ ಅಂತ ಹೇಳ್ತಿದ್ದಾರೆ. ಅಮ್ಮವರು ತುಂಬ ಅಮಾಯಕರು, ಅವ್ರಿಗೆ ಏನು ವಿಷಯ ಗೊತ್ತಿಲ್ಲ. ದೇವರಾಜು, ಮಲ್ಲಿಕಾರ್ಜುನ ಸ್ವಾಮಿ, CT ಕುಮಾರ್ ಎಲ್ಲ ಸೇರಿಕೊಂಡು ಈ ರೀತಿ ಎಲ್ಲ ಮಾಡಿದ್ದಾರೆ ಹಾಗೆ ಅಂತೇಳ್ರೆ. ಹಾಗಿದ್ರೆ ಪಾರ್ವತಿ ಅವ್ರಿಗೆ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಕೇಳಿ, ಈ ಥರ ನನಗೆ ಮೋಸ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಕೇಳಿ, ಅದರ ತನಿಖೆ ಏನಾದಾಗ ಬಹುಶಃ ಇವರು ಏನಾದ್ರು ಒಂದು ಒಳ್ಳೇದಾಗ್ಬೋದು ಹಾಗೆ ಅಂತೇಳಿ ಹೇಳಿ ಕಳಿಸಿದ್ದೆ. ನನ್ನ ಹತ್ರ ದಯವಿಟ್ಟು ಇನ್ನು ಮುಂದೆ ಬರಬಾರ್ದು ಅಂತ ಕೂಡ ಹೇಳಿದ್ದೆ. ಅದಾದ ಮಾರನೇ ದಿವಸ ಅಂದರೆ 14ನೇ ತಾರೀಕು ಇದೇ ರೀತಿ ನನ್ನ ಮೇಲೆ ಒಂದು KR ಪೊಲೀಸ್ ಸುಳ್ಳು ಕೇಸ್ ದಾಖಲು ಮಾಡಿ ನನ್ನ ಅರೆಸ್ಟ್ ಮಾಡ್ತಾರೆ ಅಂತ ಗಮನಕ್ಕೆ ಬಂದಾಗ ನಾನು ಸ್ವಿಚ್ ಆಫ್ ಮಾಡಿ ನನ್ನ ವಕೀಲರ ಭೇಟಿ ಮಾಡೋಕ್ಕೆ ಅಂತೇಳಿ ನಾನು ಬೆಂಗಳೂರು ಹೋಗಿದ್ದ ಸಂದರ್ಭದಲ್ಲಿ ಭಾನುವಾರ ಬೆಳಗ್ಗೆ 10:30ಕ್ಕೆ ಶ್ರೀನಿಧಿ ಮತ್ತು ಹರ್ಷ ಅವರು ನಮ್ಮ ಮನೆ ಹತ್ರ ಬಂದು ನನ್ನ ಮಗನ ಜೊತೆ ಮಾತಾಡಿ, ನನ್ನ ಮಗನಿಗೂ ಕೂಡ ಈ ಥರ ವಿಚಾರ ಎಲ್ಲ ತಿಳಿಸಿ, ಪಾರ್ವತಿಯವರು ತುಂಬ ಇದಾಗ್ಬಿಟ್ಟಾರೆ, ನಿಮ್ಮ ಅಪ್ಪರಿಗೆ ಹೇಳಿ, ನೀವು ನಿಮ್ಮ ಅಮ್ಮ ಎಲ್ಲ ಹೇಳಿ ಒತ್ತಾಯ ಮಾಡಿ ನಾವು ದುಡ್ಡು ಕೊಡೋಕೆ ರೆಡಿ ಇದ್ದೀವಿ ಅಂಥೇಳಿ ಅವ್ರಿಗೂ ಮಾತಾಡಿ, ಮತ್ತು ಮೊಬೈಲಲ್ಲೇ ಒಂದು ವೀಡಿಯೋನ ತೋರಿಸಿ, ಈ ಥರ ಗಂಗರಾಜ್ ಅವರಿಗೆ 3 ಕೋಟಿಗೆ ನಾವು ಮಾತಾಡಿದ್ದೀವಿ, 1.25 ಕೋಟಿ ರೂಪಾಯಿ ನಾವು ಆಗಲೇ ಕೊಟ್ಟಿದ್ವಿ ಅಂತೇಳಿ ವೀಡಿಯೋ, ದುಡ್ಡಿದ್ದಂಥ ಒಂದು ಬ್ಯಾಗಿನ ವೀಡಿಯೋನ ಕೂಡ ತೋರಿಸಿ ಅವನಿಗೂ ಕೂಡ ಭಾಳ ಪ್ರಯತ್ನ ಮಾಡಿದ್ರೆ ಅವನು ಇಲ್ಲ, ನಮ್ಮ ಅಪ್ಪ ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ನಮಗೂ ಅದೆಲ್ಲ ಇಷ್ಟ ಆಗಲ್ಲ, ನಮ್ಮ ಅಮ್ಮ ಅಂತೂ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಬಿಡಿ, ಅದೇನಾದ್ರು ನೀವು ಉಂಟು ನಮ್ಮ ಅಪ್ಪ ಉಂಟು ಹಾಗೆ ಅಂತೇಳಿ ಹೇಳಿ ಕಳಿಸಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಈ ಬಗ್ಗೆನೇ ನಾನು ಇವತ್ತು ಲೋಕ ಆಗ್ತದೆ, ಈಗ ನೆನ್ನೆ ED ಅವ್ರಿಗೆ ದೂರು ಕೊಟ್ಟಿದ್ದೀನಿ. ಸೊ ಇವತ್ತು ಲೋಕಾಯುಕ್ತರಿಗೆ ಮತ್ತು ಪೊಲೀಸ್ ಕಮಿಷನ್ಗೆ ಈ ಬಗ್ಗೆ ದೂರು ಕೊಡ್ತಾ ಇದ್ದೀನಿ. ಒಂದಷ್ಟು ಆಫರ್ಗಳು ಕೂಡ ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ಬಂದಿರುವಂಥದ್ದು. ಇದು ಯಾವುದೇ ಆಫರ್ಗಳು ಕೂಡ ನಾವು ಬಗ್ಗೋದಿಲ್ಲ. ಈ ಒಂದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ ಅನ್ನೋ ಮಾತುಗಳೆಲ್ಲ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸನ್ನು ಮುಚ್ಚಿ ಹಾಕಲು ಹಣದ ಆಮಿಷವನ್ನು ಒಡ್ಡಿದ್ದಾರೆ ಎನ್ನುವಂಥದ್ದು ಕೂಡ ಒಂದು ಗಂಭೀರ ಆರೋಪ ಮಾಡ್ತಾ ಇರೋ ಸಂದರ್ಭ ಒಂದಿಷ್ಟು ಸಾಕ್ಷಿಗಳನ್ನು ಕೂಡ, ಅವರು ಪುರಾವೆಗಳನ್ನು ಕೂಡ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಆ CCTV ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಅವ್ರು ಹೇಳ್ತಾ ಇರುವಂಥದ್ದು ಇಷ್ಟೇ. ಸ್ನೇಹಮಯಿ ಕೃಷ್ಣ ಅವರು ಪತ್ರಕರ್ತನೊಬ್ಬನ ಜೊತೆ ಬಂದು ವ್ಯವಹಾರ ಕುದುರಿಸಲು ಯತ್ನವನ್ನು ನಡೆಸಿದ್ದಾರೆ. ಪತ್ನಿ ಹಾಗೂ ಮಗನ ಕಡೆಯಿಂದಲೂ ಒತ್ತಡ ಹಾಕಲು ತಂತ್ರವನ್ನು ರೂಪಿಸಿದ್ದಾರೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ರೆ ಇದು ಸ್ನೇಹಮಯಿ ಕೃಷ್ಣ ಮಾಡಿರುವಂಥ ಆರೋಪ ಇದು. ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ಅವರೀಗ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸ್ಫೋಟಕವಾದಂಥ ವಿಚಾರ ಇದು, ಗಂಭೀರವಾದಂಥ ಆರೋಪ ಇದು. ದೂರದಾರ ಸ್ನೇಹಮಯಿ ಕೃಷ್ಣಗೆ ಹಣದ ಆಮಿಷವನ್ನ ಒಡ್ಡಲಾಗಿದೆ ಎನ್ನುವಂಥ ಆರೋಪ ಇದು. ಸಿಎಂ ಪತ್ನಿ ಪಾರ್ವತಿ PA ಹೆಸರಿನಲ್ಲಿ ಆಮಿಷ ಒಡ್ಡಲಾಗಿದೆ ಎನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ದೂರದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ. ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡಾ ಸೈಟ್ ಸಂಕಷ್ಟ, ಕೇಸ್ ಮುಚ್ಚಿ ಹಾಕಲು ನಡೀತಾ ಇದೆಯಾ ಹಾಗಾದ್ರೆ ಕಸರತ್ತು, ಒಳಸಂಚು? ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನೇನು ಹೇಳಿದ್ದಾರೆ ನೀವೇ ಒಮ್ಮೆ ಕೇಳಿ. ಮೂಡಾ ಹಗರಣದ ವಿರುದ್ಧವಾಗಿ
ಈಗಾಗಲೇ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಈಗ ಸಾಕಷ್ಟು ಆಫರ್ಗಳು ಬರ್ತಾ ಇದೆ. ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಸೈಲೆಂಟ್ ಆಗಿರುವಂತೆ ಒಂದಷ್ಟು ಕರೆಗಳು ಕೂಡ ಬಂದಿದೆ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರದರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪ್ರಕರಣಕ್ಕೆ ಈ ರೀತಿ ಟ್ವಿಸ್ಟ್ ಸಿಗ್ತಾ ಅಂತ ಹೇಳ್ತಾರೆ ಸರ್? ಸರ್, ಈ ಪ್ರಕರಣ CBIಗೆ ವಹಿಸಬೇಕು ಅಂತೇಳಿ ನಾವು ಪ್ರಯತ್ನ ಪಡ್ತಿರೋದ್ರಿಂದ ಭಯ ಉಂಟಾಗಿದೆ ಅಂತ ಅನಿಸುತ್ತೆ. ಈ ಕಾರಣದಿಂದ ನನ್ನ ಮೇಲೆ ಇತ್ತೀಚೆಗೆ ಆಮಿಷ ಊಟ ಜಾಸ್ತಿ ಆಗ್ತದೆ. ಈ ಕಳೆದ 13ನೇ ತಾರೀಕು ಶ್ರೀನಿಧಿ ಅನ್ನೋರ ಜೊತೆ ಹರ್ಷ ಅನ್ನೋ ವ್ಯಕ್ತಿ ಬಂದು ನನ್ನನ್ನು ಭೇಟಿ ಮಾಡಿ ನನ್ನ ಕಾಲಿಡಿಯೋದಕ್ಕೆ ಬಂದರು. ಯಾಕೆ ಅಂತೇಳಿ ಮಾತಾಡಿದ್ಮೇಲೆ ಶ್ರೀಮತಿ ಪಾರ್ವತಿಯವರು ತುಂಬ ಮಾನಸಿಕವಾಗಿ ಖಿನ್ನತೆ ಒಳಗಾಗ್ಬಿಟ್ಟಿದ್ದಾರೆ. ಅವರ ಪರಿಸ್ಥಿತಿ ನೋಡೋಕ್ಕಾಗ್ತಾಯಿಲ್ಲ, ಸರಿ ಊಟ ನಿದ್ದೆಗಳ ಮಾಡ್ತಾಯಿಲ್ಲ. ಹಾಗಾಗಿ ದಯವಿಟ್ಟು ನೀವು ಪ್ರಕರಣ CBI ಕೊಡಿಸ್ಬೇಡಿ, ನಿಮ್ಗೇನು ಬೇಕು ದುಡ್ಡು ನಾವು ಕೊಡೋದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಹಾಗೆ ಅಂತೇಳಿ ಆಮಿಷ ಹೊಡೋರು. ನಾನು ಅದಕ್ಕೆಲ್ಲ ನಾನು ಭಾಗಿಯಾಗಲ್ಲ. ಅದಕ್ಕೆ ನಾನು ಏನು ಹೋರಾಟ ಮಾಡಿದ್ದೀನಿ ಅದು ಮುಂದುವರಿತು, ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೆಜ್ಜೆ ಇಡಲ್ಲ ಅಂತೇಳಿ ಹೇಳಿದ್ದೆ. ಇಲ್ಲ ಸರ್, ಶ್ರೀಮತಿ ಅಮ್ಮ ಅಂತ ಹೇಳ್ತಿದ್ರು. ಅಮ್ಮವರು ತುಂಬ ಅಮಾಯಕರು, ಅವ್ರಿಗೆ ಏನು ವಿಷಯ ಗೊತ್ತಿಲ್ಲ. ದೇವರಾಜು, ಮಲ್ಲಿಕಾರ್ಜುನ ಸ್ವಾಮಿ, CT ಕುಮಾರ್ ಎಲ್ಲ ಸೇರಿಕೊಂಡು ಈ ರೀತಿ ಎಲ್ಲ ಮಾಡಿದ್ದಾರೆ ಹಾಗೆ ಅಂತೇಳಿದ್ರು. ಹಾಗಿದ್ರೆ ಪಾರ್ವತಿ ಅವರಿಗೆ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಕೇಳಿ, ಈ ಥರ ನನಗೆ ಮೋಸ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿ, ಅದರ ತನಿಖೆ ಅನ್ನೋದಾಗ ಬಹುಶಃ ಇವರು ಏನಾದ್ರು ಒಂದು ಒಳ್ಳೇದಾಗ್ಬೋದು ಹಾಗೆ ಅಂತೇಳಿ ಹೇಳಿ ಕಳಿಸಿದ್ದೆ. ನನ್ನ ಹತ್ರ ದಯವಿಟ್ಟು ಇನ್ನು ಮುಂದೆ ಬರಬಾರ್ದು ಅಂತ ಕೂಡ ಹೇಳಿದ್ದೆ. ಅದಾದ ಮಾರನೇ ದಿವಸ ಅಂದರೆ 14ನೇ ತಾರೀಕು ಈ ರೀತಿ ನನ್ನ ಮೇಲೆ ಒಂದು KR ಪೊಲೀಸ್ ಸುಳ್ಳು ಕೇಸ್ ದಾಖಲು ಮಾಡಿ ನನ್ನ ಅರೆಸ್ಟ್ ಮಾಡ್ತಾರೆ ಅಂತ ಗಮನಕ್ಕೆ ಬಂದಾಗ ನಾನು ಸ್ವಿಚ್ ಆಫ್ ಮಾಡಿ ನನ್ನ ವಕೀಲರ ಭೇಟಿ ಮಾಡೋಕ್ಕೆ ಅಂತೇಳಿ ನಾನು ಬೆಂಗಳೂರು ಹೋಗಿದ್ದ ಸಂದರ್ಭದಲ್ಲಿ ಭಾನುವಾರ ಬೆಳಗ್ಗೆ 10:30ಕ್ಕೆ ಶ್ರೀನಿಧಿ ಮತ್ತು ಹರ್ಷ ಅವರು ನಮ್ಮ ಮನೆ ಹತ್ರ ಬಂದು ನನ್ನ ಮಗನ ಜೊತೆ ಮಾತಾಡಿ, ನನ್ನ ಮಗನಿಗೂ ಕೂಡ ಈ ಥರ ವಿಚಾರ ಎಲ್ಲ ತಿಳಿಸಿ, ಪಾರ್ವತಿಯವರು ತುಂಬ ಇದಾಗ್ಬಿಟ್ಟಾರೆ, ನಿಮ್ಮ ಅಪ್ಪರಿಗೆ ಹೇಳಿ, ನೀವು ನಿಮ್ಮ ಅಮ್ಮ ಎಲ್ಲ ಹೇಳಿ ಒತ್ತಾಯ ಮಾಡಿ ನಾವು ದುಡ್ಡು ಕೊಡೋಕೆ ರೆಡಿ ಇದ್ದೀವಿ ಅಂಥೇಳಿ ಅವ್ರಿಗೂ ಮಾತಾಡಿ, ಮತ್ತು ಮೊಬೈಲಲ್ಲೇ ಒಂದು ವೀಡಿಯೋನ ತೋರಿಸಿ ಈ ಥರ ಗಂಗರಾಜ್ ಅವರಿಗೆ 3 ಕೋಟಿಗೆ ನಾವು ಮಾತಾಡಿದ್ದೀವಿ, 1.25 ಕೋಟಿ ರೂಪಾಯಿ ನಾವು ಆಗಲೇ ಕೊಟ್ಟಿದ್ವಿ ಅಂತೇಳಿ ದುಡ್ಡಿದ್ದಂಥ ಒಂದು ಬ್ಯಾಗನ್ನು ವೀಡಿಯೋನ ಕೂಡ ತೋರಿಸಿ ಅವನಿಗೂ ಕೂಡ ಭಾಳ ಪ್ರಯತ್ನ ಮಾಡಿದ್ರೆ ಅವನು ಇಲ್ಲ ನಮ್ಮ ಅಪ್ಪ ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ನಮಗೂ ಅದೆಲ್ಲ ಇಷ್ಟ ಆಗಲ್ಲ, ನಮ್ಮ ಅಮ್ಮ ಅಂತೂ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಬಿಡಿ, ಅದೇನಾದ್ರು ನೀವು ಉಂಟು ನಮ್ಮ ಅಪ್ಪ ಉಂಟು ಹಾಗೆ ಅಂತೇಳಿ ಹೇಳಿ ಕಳಿಸಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಈ ಬಗ್ಗೆನೇ ನಾನು ಇವತ್ತು ಲೋಕಾಯುಕ್ತ ಈಗ ನೆನ್ನೆ ED ಅವರಿಗೆ ದೂರು ಕೊಟ್ಟಿದ್ದೀನಿ. ಸೊ ಇವತ್ತು ಲೋಕಾಯುಕ್ತರಿಗೆ ಮತ್ತು ಪೊಲೀಸ್ ಕಮಿಷನ್ಗೆ ಈ ಬಗ್ಗೆ ದೂರು ಕೊಡ್ತಾ ಇದ್ದೀನಿ. ಒಂದಷ್ಟು ಆಫರ್ಗಳು ಕೂಡ ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ಬಂದಿರುವಂಥದ್ದು. ಇದು ಯಾವುದೇ ಆಫರ್ಗಳು ಕೂಡ ಬಗ್ಗೋದಿಲ್ಲ. ಈ ಒಂದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ ಇರೋ ಮಾತುಗಳೆಲ್ಲ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಿ, ಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸನ್ನು ಮುಚ್ಚಿ ಹಾಕಲು ಹಣದ ಆಮಿಷವನ್ನು ಒಡ್ಡಿದ್ದಾರೆ ಎನ್ನುವಂಥದ್ದು ಕೂಡ ಒಂದು ಗಂಭೀರ ಆರೋಪ ಮಾಡ್ತಾ ಇರೋ ಸಂದರ್ಭ ಒಂದಿಷ್ಟು ಸಾಕ್ಷಿಗಳನ್ನು ಕೂಡ ಅವರು ಪುರಾವೆಗಳನ್ನು ಕೂಡ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಆ CCTV ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಅವ್ರು ಹೇಳ್ತಾ ಇರುವಂಥದ್ದಿಷ್ಟೇ, ಸ್ನೇಹಮಯಿ ಕೃಷ್ಣ ಅವರು ಪತ್ರಕರ್ತನೊಬ್ಬನ ಜೊತೆ ಬಂದು ವ್ಯವಹಾರ ಕುದುರಿಸಲು ಯತ್ನವನ್ನು ನಡೆಸಿದ್ದಾರೆ, ಪತ್ನಿ ಹಾಗೂ ಮಗನ ಕಡೆಯಿಂದಲೂ ಒತ್ತಡ ಹಾಕಲು ತಂತ್ರವನ್ನು ರೂಪಿಸಿದ್ದಾರೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ರೆ ಇದು ಸ್ನೇಹಮಯಿ ಕೃಷ್ಣ ಮಾಡಿರುವಂಥ ಆರೋಪ ಇದು.